ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಗಸ್ಟ್ 23ನೇ ತಾರೀಕು ಶನಿ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ. ಇನ್ನು ನಮ್ಮನೆ ಏಳಿಗೆ ಆಗಬಾರ್ದು ಅನ್ನೋದಾಗಲಿ, ಅಥವಾ ಮಾಟ ಮಂತ್ರ ಆಗೋದಾಗಲಿ, ಅಥವಾ ದೃಷ್ಟಿ ದೋಷ ಆಗಿದ್ರೂ ಈ 3 ವಸ್ತುಗಳಿಂದ ನಾವು ಪರಿಹಾರವನ್ನು ಮಾಡ್ಕೊಬೋದು. ಹಾಗಾಗಿ ಯಾವ ರೀತಿಯಾಗಿ ಪರಿಹಾರ ಮಾಡ್ಕೊಬೇಕು, ನಂತರ ಆ ವಸ್ತುಗಳನ್ನು ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಶನಿ ಅಮಾವಾಸ್ಯೆಯು ಅಪರೂಪವಾಗಿದ್ದು ಇದು ಪ್ರತಿ ವರ್ಷ ಕೆಲವು ಬಾರಿ ಮಾತ್ರ ಸಂಭವಿಸುತ್ತೆ ಮತ್ತು ಶನಿಯ ನಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗಿರುವವರಿಗೆ ಶುಭವೆಂದು ಪರಿಗಣಿಸಲಾಗುತ್ತೆ. ಶನಿ ಮಹಾದಶೆ ಅಥವಾ ಸಾಡೆ ಸಾತಿಗೆ ಒಳಗಾಗುವ ವ್ಯಕ್ತಿಗಳಿಗೆ ಶನಿ ಅಮಾವಾಸ್ಯೆಯ ದಿನ ಶನಿ ದೇವರನ್ನು ಪೂಜಿಸಲು ಮತ್ತು ಆಶೀರ್ವಾದವನ್ನು ಪಡೆಯಲು ಅತ್ಯಂತ ಶಕ್ತಿಶಾಲಿ ದಿನ ಅಂತ ಕೂಡ ಹೇಳ್ಬೋದು. ಇನ್ನು ಅಮಾವಾಸ್ಯೆಯ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ, ಭಾದ್ರಪದ ಮಾಸದ ಅಮಾವಾಸ್ಯೆಯ ತಿಥಿ ಆಗಸ್ಟ್ 22ನೇ ತಾರೀಕು ಅಂದರೆ ಶುಕ್ರವಾರ ಬೆಳಗ್ಗೆ 11:55 ಪ್ರಾರಂಭ ಆಗುತ್ತೆ. ಮರುದಿನ ಅಂದರೆ 23ನೇ ತಾರೀಕು ಶನಿವಾರ ಬೆಳಗ್ಗೆ 11:35 ಮುಕ್ತಾಯ ಆಗುತ್ತೆ. ನಾವು ಸೂರ್ಯೋದಯದ ಗಣನೆಗೆ ತಗೊಂಡು ಅಂದರೆ ಶನಿವಾರದ ದಿನ ನಾವು ಆಚರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಸ್ನಾನದ ಸಮಯ ಅನ್ನೋದಾದರೆ ಶನಿವಾರ ಬೆಳಗ್ಗೆ 4:26 5:05 ತನಕ ಚೆನ್ನಾಗಿರುತ್ತೆ. ಇನ್ನು ಪೂಜಾ ಸಮಯ ಆ ದಿನ ಶನಿವಾರ ಪೂಜಾ ಸಮಯ ಬೆಳಗ್ಗೆ 7:32 9:09 ತನಕ ಇರುತ್ತೆ. ಇನ್ನು ಶನಿ ಪೂಜೆ ಸಂಜೆ ನಿಮಗೆ 6:52 8:15 ತನಕ ಇರುತ್ತೆ. ಈ ಸಮಯದಲ್ಲಿ ಪೂಜೆಗಳನ್ನು ಮಾಡೋದು, ದಾನಗಳನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಶನಿ ಅಮಾವಾಸ್ಯೆಯ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು, ದಾನ ಮಾಡುವುದು ಮತ್ತು ಪಿಂಡ ದಾನ ಮತ್ತು ತರ್ಪಣ ಮಾಡೋದ್ರಿಂದ ಪಾಪಗಳು ತೊಳೆದು ಮೋಕ್ಷಕ್ಕೆ ಕಾರಣವಾಗುತ್ತದೆ ಎಂದೇ ನಂಬಲಾಗುತ್ತೆ. ಇನ್ನು ಶನಿ ದೇವರ ವಿಗ್ರಹಕ್ಕೆ ಎಣ್ಣೆ, ಹೂವಿನ ಹಾರ ಮತ್ತು ಪ್ರಸಾದವನ್ನು ಅರ್ಪಿಸಿ ಹೆಚ್ಚಿನವರಿಗೆ ಕಪ್ಪು ಉದ್ದಿನ ಬೇಳೆ ಮತ್ತು ಎಳ್ಳನ್ನು ಅದರ ಪಾದಗಳಿಗೆ ಇರಿಸಿ ನಂತರ ಎಣ್ಣೆ ದೀಪವನ್ನು ಬೆಳಗಿಸಿ ಶನಿ ಚಾಲಿಸನ್ನು ಪಠಿಸಬೇಕಾಗತ್ತೆ. ಇನ್ನು ಶನಿವಾರ ಶನಿ ಅಮಾವಾಸ್ಯೆ ಇರೋದ್ರಿಂದ ಈ ದಿನ ಆದಷ್ಟು ನಿರ್ಗತಿಕರಿಗೆ ಅನ್ನದಾನ ಮಾಡೋದ್ರಿಂದ ಶುಭ ಫಲಗಳು ಅನ್ನೋದು ದೊರೆಯುತ್ತೆ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಯಾರಿಗಾದರೂ ಬಡವರಿಗೆ, ನಿರ್ಗತಿಕರಿಗೆ ದಾನವನ್ನು ಮಾಡಬೇಕಾಗತ್ತೆ. ಇನ್ನು ಈ ಸಾರಿ ನಮಗೆ ಶನಿವಾರ ಶನಿ ಅಮಾವಾಸ್ಯೆ ಬಂದಿರೋದ್ರಿಂದ ನಮ್ಮ ಮನೆಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೆ, ಅಥವಾ ಏನಾದರೂ ದೃಷ್ಟಿ ದೋಷ ಆಗಿತ್ತು ಅಂದರೆ, ಅಥವಾ ನಮ್ಮ ಮನೇಲಿ ಏನೇ ಮಾಡಿದ್ರು ನಾವು ಏಳಿಗೆ ಅನ್ನೋದು ಆಗ್ತಾನೇ ಇಲ್ಲ ಅನ್ನೋರಾದರೆ, ಅಥವಾ ಎಷ್ಟೇ ಸಂಪಾದನೆ ಮಾಡಿದ್ರು ಕೈಯಲ್ಲಿ ನಿಲ್ತಾ ಇಲ್ಲ, ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ, ಸಾಲದ ಮೇಲೆ ಸಾಲ ಹೆಚ್ಚಾಗಿದೆ ಅಂತ ಒಂದರ ಮೇಲೆ ಒಂದು ಪ್ರಾಬ್ಲಮ್ಸ್ ಅಂತೂ ಬರ್ತಾನೆ ಇದೆ. ಏನೇ ಮಾಡಿದ್ರೂ ಆ ಪ್ರಾಬ್ಲಮ್ಸಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅನ್ನೋರಾದರೆ ಈ ಅಮಾವಾಸ್ಯೆಯ ದಿನಗಳಲ್ಲಿ ನೀವು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ನಿಮಗೆ ಅದಕ್ಕೆ ಫಲ ಅನ್ನೋದು ದೊರೆಯುತ್ತೆ. ಹಾಗಾಗಿ ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೊಬೇಕು, ಯಾವೆಲ್ಲ ವಸ್ತುಗಳು ಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. 3 ವಸ್ತುಗಳು ಎಲ್ಲರ ಅಡುಗೆ ಮನೆಯಲ್ಲಂತೂ ಇದ್ದೇ ಇರುತ್ತೆ. ಮೆಣಸು, ಜೀರಿಗೆ, ಹಾಗೆಯೇ ಒಣ ಮೆಣಸಿನಕಾಯಿ. ಈ 3 ವಸ್ತುಗಳು ಇದ್ದೇ ಇರುತ್ತೆ. ಇದನ್ನು ನಾವು ಯಾವಾಗಲೂ ದೃಷ್ಟಿ ದೋಷವನ್ನು ಪರಿಹಾರ ಮಾಡ್ಕೊಬೇಕಂದ್ರೆ ಸಂಜೆ ಸಮಯದಲ್ಲಿ ಅಂದರೆ ಕತ್ತಲೆ ಆದಮೇಲೆ ನಾವು ಈ ಕೆಲಸವನ್ನು ಮಾಡ್ಕೊಬೇಕಾಗತ್ತೆ. ಅಂದರೆ ಪೂಜೆ ಆದ ನಂತರನೇ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಸಂಜೆ ನೀವು ಗೋಧೂಳಿ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ದೀಪಗಳನ್ನು ಮನೆಯಲ್ಲಿ ದೀಪವನ್ನು ಹಚ್ಚಿ, ಹಾಗೆಯೇ ತುಳಸಿ ಕಟ್ಟೆ ಮುಂದೆ ದೀಪವನ್ನು ಹಚ್ಚಿ, 2 ಬಾಗಿಲಿನ ಅಕ್ಕಪಕ್ಕ ದೀಪಗಳನ್ನು ಹಚ್ಚಿ ನಂತರ ನೀವು ಇದನ್ನು ಮಾಡಬೇಕಾಗತ್ತೆ. ಏನು ಮಾಡಬೇಕು ಅನ್ನೋದಾದರೆ ಇದನ್ನು ಬೇರೆ ಬೇರೆ ತೊಗೊಬೇಕು ಅಂತಿಲ್ಲ. ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟೂ ಜನಕ್ಕೂ ಒಬ್ಬರೇ ಮಾಡಿದ್ರೆ ಸಾಕು ಸ್ನೇಹಿತರೆ. ಮನೇಲಿ ಯಾರು ದೊಡ್ಡೋರು ಇರ್ತೀರಿ ಅವ್ರು ಮಾಡಿದ್ರೆ ತುಂಬಾ ಒಳ್ಳೆಯದು. ಒಬ್ಬೊಬ್ಬರಿಗೆ ಸಪ್ರೇಟ್ ತೊಗೊಬೇಕು ಅಂತ ಏನೂ ಇಲ್ಲ. ಇನ್ನು ಎಷ್ಟು ತೊಗೊಬೇಕು ಅನ್ನೋದಾದರೆ 9 ಮೆಣಸು ಕಾಳುಗಳನ್ನು ತೊಗೊಬೇಕಾಗತ್ತೆ. ಅಂದರೆ ಪೆಪ್ಪರ್, ಇದನ್ನು 9 ಕಾಳು ತೊಗೊಬೇಕಾಗತ್ತೆ. 3 ಮೆಣಸಿನ್ಕಾಯಿ ತೊಗೊಬೇಕಾಗತ್ತೆ. ಒಣ ಮೆಣಸಿನ್ಕಾಯಿ ತೊಗೊಬೇಕು. ತೊಟ್ಟಿರುವಂಥ ಮೆಣಸಿನ್ಕಾಯಿ ತೊಗೊಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ದೃಷ್ಟಿ ತೆಗಿಬೇಕಂದ್ರೆ ನಾವು ತೊಟ್ಟಿಲ್ಲದೆ ಇರುವಂಥ ಮೆಣಸಿನ್ಕಾಯಿನ ತೊಗೊಬಾರ್ದು. ಹಾಗಾಗಿ 3 ಮೆಣಸಿನ್ಕಾಯಿನ ತೊಗೊಬೇಕಾಗತ್ತೆ. ಇನ್ನು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ತೊಗೊಬೇಕಾಗತ್ತೆ. ಇನ್ನು ಎಲ್ಲರೂ ಮನೇಲಿ ಎಷ್ಟು ಜನ ಇದ್ರೋ ಎಲ್ಲರೂ ಲೈನಾಗಿ ನಿಂತ್ಕೊಂಡು ಉತ್ತರಾಭಿಮುಖವಾಗಾದರೂ ನಿಂತ್ಕೊಬೋದು, ಅಥವಾ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಒಬ್ಬರೇ ದೃಷ್ಟಿ ತೆಗಿಬೇಕಾಗತ್ತೆ. ಅಂದರೆ ಒಂದು ಕೈಯಲ್ಲಿ ಹಿಡ್ಕೊಂಡು ನೀವು ಎಡಗೈಯಲ್ಲಾದರೂ ಪರವಾಗಿಲ್ಲ, ಬಲಗೈಯಲ್ಲಾದರೂ ಪರವಾಗಿಲ್ಲ ಹಿಡ್ಕೊಂಡು ನೀವು
ಕ್ಲಾಕ್ ವೈಸ್ 7 ಸಾರಿ, ಆ್ಯಂಟಿ ಕ್ಲಾಕ್ ವೈಸ್ 7 ಸಾರಿ ಮತ್ತು ಮೇಲಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲೆ 7 ಸಾರಿ. ಈ ರೀತಿಯಾಗಿ ಎಲ್ಲರಿಗೂ ಒಬ್ಬರೇ ತೆಗಿಬೇಕಾಗತ್ತೆ. ಈಗ ಮನೇಲಿ ಒಬ್ಬರು ಅಂದರೆ ದೊಡ್ಡೋರು ಯಾರು ಇರ್ತೀರಾ ಅವರು ಎಲ್ಲರಿಗೂ ಒಂದೇ ಅಂದರೆ ಸಪ್ರೇಟ್ ತೊಗೊಬಾರ್ದು ಸ್ನೇಹಿತರೆ. ಎಲ್ಲರಿಗೂ ಈ 3 ಮೆಣಸಿನ್ಕಾಯಿ, ಹಾಗೆಯೇ 9 ಮೆಣಸುಕಾಳು, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಜೀರಿಗೆ, ಇಷ್ಟನ್ನು ಕೈಯಲ್ಲಿ ಇಟ್ಕೊಂಡು ಎಲ್ಲರಿಗೂ ದೃಷ್ಟಿ ತೆಗಿಬೇಕಾಗತ್ತೆ. ತೆಗೆದು ನೀವು ಕೊನೆಗೆ ನಿಮಗೆ ನೀವೇನೇ ತೊಗೊಬೋದು. ಅಂತಂದರೆ ನಿಮ್ಮ ಕೈಯಲ್ಲಿ ಇರುತ್ತಲ್ಲ ಅದನ್ನು ಎಲ್ಲರಿಗೂ ದೃಷ್ಟಿ ತೆಗೆದಿದ್ದಾದಮೇಲೆ ನೀವೇ ನಿಮಗೆ ದೃಷ್ಟಿ ತಗೊಂಡು ನಂತರ ನೀವು ಮನೆಯಿಂದ ಆಚೆ ಹೋಗಿ ಬಾಗಿಲಿಗೂ ಮೇನ್ ಡೋರ್ ಇರುತ್ತಲ್ಲ, ಮೇನ್ ಡೋರಿಗೂ ದೃಷ್ಟಿ ತೆಗಿಬೇಕಾಗತ್ತೆ. ಅಥವಾ ಗೇಟಿನ ಮುಂದೆ ಹೋಗಿ ದೃಷ್ಟಿ ತೆಗಿಬೋದು. ನಿಮ್ಮದೇ ಇಂಡಿಪೆಂಡೆಂಟ್ ಹೌಸ್ ಇದೆ ಅನ್ನೋದಾದರೆ ಗೇಟಿನ ಮುಂದೆ ಹೋಗಿ ತೆಗೀರಿ. ಅಥವಾ ನಾನು ಬಾಡಿಗೆ ಮನೇಲಿದ್ದೀನಿ, ಅಥವಾ ನಾನು ಲೀಸ್ ಮನೇಲಿದ್ದೀನಿ, ಅಥವಾ ಒಂದೊಂದು ಮನೆಯೂ ಬಾಡಿಗೆ ಕೊಟ್ಟಿದ್ದೀನಿ ನಾವು ಅನ್ನೋರು ನಿಮ್ಮ ಮನೆ ಮೇನ್ ಡೋರಿಂದ ಆಚೆ ಹೋಗಿ ಮನೆ ಬಾಗಿಲಿಗೂ ಕೂಡ ಕ್ಲಾಕ್ ವೈಸ್ 7 ಸಾರಿ, ಆ್ಯಂಟಿ ಕ್ಲಾಕ್ ವೈಸ್ 7 ಸಾರಿ, ಈ ಮೇಲಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲೆ 7 ಸಾರಿ ದೃಷ್ಟಿ ತೆಗಿಬೇಕಾಗತ್ತೆ. ತೆಗೆದ ನಂತರ ಇದನ್ನು ಮನೆಯಿಂದ ಆಚೆ ಹೋಗಿ 3 ದಾರಿ ಕೂಡಿರೋಂಥ ಜಾಗ ಇರುತ್ತೆ, ಅಥವಾ 4 ಜಾಗ ಕೂಡಿರೋಂಥದ್ದು. ಅಂತಹ ಜಾಗದಲ್ಲಿ ಒಂದು ಕಾರ್ನರಲ್ಲಿ ಹಾಕ್ಬಿಟ್ಟು ಬನ್ನಿ. ಯಾವುದೇ ಕಾರಣಕ್ಕೂ ನೀವು ಮಧ್ಯ ರೋಡಲ್ಲಿ ಹಾಕಕ್ಕೆ ಹೋಗ್ಬಿಡಿ. ಯಾಕೆಂದರೆ ಎಷ್ಟೊಂದು ಜನ ಓಡಾಡ್ತಾ ಇರ್ತಾರೆ. ಈ ದೃಷ್ಟಿ ಎಲ್ಲ ಹೋಗಿರುತ್ತಲ್ಲ ಅದರಿಂದ ಅವರಿಗೆ ಕಾಲು ನೋವು ಬರೋದು, ಕೈ ನೋವು ಬರೋದು, ಮೈಕೈ ನೋವು ಬರೋದು, ಈ ರೀತಿಯಾಗಿ ಅವರಿಗೆ ದೃಷ್ಟಿ ತಗಲುತ್ತೆ. ಅದಕ್ಕೋಸ್ಕರ ಯಾವಾಗ್ಲೂ ನಾವು ಯಾರಿಗೂ ಕೆಟ್ಟದ್ದು ಮಾಡಬಾರ್ದು. ಅದಕ್ಕೋಸ್ಕರ ನೀವು ಯಾವುದಾದ್ರೂ ಒಂದು ಕಾರ್ನರ್, ಈಗ 3 ದಾರಿ ಕೂಡಿದ ಜಾಗ ಅಂದರೆ ಒಂದು ಕಾರ್ನರ್ ಇರುತ್ತಲ್ಲ, ಆ ಕಾರ್ನರಲ್ಲೇ ಹಾಕ್ಬಿಟ್ಟು ಬನ್ನಿ. ಯಾರೂ ಅದನ್ನು ದಾಟಬಾರ್ದು. ಆ ರೀತಿಯಾಗಿ ಹಾಕ್ಬಿಟ್ಟು ಬರಬೇಕಾಗತ್ತೆ. ಇನ್ನು ಹಾಕಿ ನೀವು ಮನೆ ಒಳಗಡೆ ಬರಬೇಕಂದ್ರೆ ಮೊದಲು ಗೇಟಿಂದ ಆಚೆ ನೀವು ಕೈಕಾಲು ತೊಳ್ಕೊಂಡು ಮನೆ ಒಳಗಡೆ ಬರಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ದೃಷ್ಟಿ ತೆಗೆದಿದ್ದಾದಮೇಲೆ ಇದೇ ಅಲ್ಲ ಸ್ನೇಹಿತರೆ, ಯಾವುದೇ ಥರದ ದೃಷ್ಟಿ ತೆಗೆದ್ರೂ ನೀವು ಕೈಕಾಲು ತೊಳಿಲೇಬೇಕಾಗತ್ತೆ. ಇಲ್ಲ ಅಂದರೆ ಆ ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿ ಇರುತ್ತೆ. ಅದಕ್ಕೋಸ್ಕರ ಮೊದಲು ನೀವು ದೃಷ್ಟಿ ತೆಗೆದಿದ್ದಾದಮೇಲೆ ಕೈಕಾಲು ತೊಳ್ಕೊಂಡೇ ಮನೆ ಒಳಗಡೆನೂ ಬರಬೇಕಾಗತ್ತೆ. ಈ ರೀತಿಯಾಗಿ ಅದರಲ್ಲೂ ನಮಗೆ ಶನಿ ಅಮಾವಾಸ್ಯೆಯ ದಿನ ಮೆಣಸಿನಕಾಯಿ, ಜೀರಿಗೆ ಈ 3ನ್ನು ಸೇರಿಸಿ ನಾವು ಈ ರೀತಿಯಾಗಿ ದೃಷ್ಟಿ ತೆಗೆಯೋದ್ರಿಂದ ನಮ್ಮ ಮನೆಗಾಗಿರುವಂಥದ್ದು ಕೆಟ್ಟದ್ದು ಯಾವುದೇ ಒಂದು ದೃಷ್ಟಿ ದೋಷ ಇರ್ಬೋದು, ಮಾಟ ಮಂತ್ರ ಇರ್ಬೋದು, ಅಥವಾ ನಮ್ಮ ಮನೆಗೆ ಏಳಿಗೆ ಆಗಬಾರ್ದು ಅಂತ ಯಾರಿಗೆ ಏನೇ ಮಾಡಿಸಿದ್ರು, ಅಥವಾ ನಮ್ಮ ಮನೇಲಿ ಯಾಕೋ ನಿದ್ದೆ ಬರ್ತಾ ಇಲ್ಲ ಅನ್ನೋದಾಗಲಿ, ಅಥವಾ ಸಣ್ಣ ಸಣ್ಣ ವಿಷಯಕ್ಕೂ ಜಗಳಗಳು ಆಗ್ತಾ ಇದೆ, ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಜಗಳಗಳು ಹೆಚ್ಚಾಗುತ್ತೆ ಅನ್ನೋರಾಗಲಿ, ಅಥವಾ ಏನೇ ಮಾಡಿದ್ರು ನಮಗೆ ದುಡ್ಡು ಸೇರ್ಸೋಕ್ಕಾಗ್ತಾ ಇಲ್ಲ ಅನ್ನೋರಾಗಲಿ, ಎಂತಹ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗುತ್ತೆ. ಇನ್ನು ಈ ದಿನ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಕೊಡೋದಾಗಲಿ, ಅಥವಾ ಎಳ್ಳಿನ ಪಾಕೆಟನ್ನು ಕೊಡೋದಾಗಲಿ, ಅಥವಾ ಶನಿ ಮಹಾತ್ಮನ ದೇವಸ್ಥಾನ ಹತ್ರ ಆಯಿತು ಅಂದರೆ ನೀವು ಎಳ್ಳೆಣ್ಣೆ ಒಂದು ಅರ್ಧ ಲೀಟ್ರ್ ಆಗಷ್ಟಾದರೂ ನೀವು ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡೋದು, ಕಪ್ಪು ಎಳ್ಳನ್ನು ದಾನವಾಗಿ ಕೊಡೋದು. ಇನ್ನು ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಬರೋದು, ಅಥವಾ ಪೂಜೆ ಮಾಡಿಸ್ಕೊಂಬರೋಕ್ಕಾಗಲಿಲ್ಲ ಅಂದರೆ ದೇವಸ್ಥಾನದಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡಿದ್ದು ಬರೋದು. ಈ ರೀತಿಯಾಗಿ ಮಾಡಿ ನಿಮ್ಮ ಏನೇ ಒಂದು ದೋಷಗಳಿದ್ರು, ಯಾರಿಗೆಲ್ಲ 7.5 ನಡೀತಾ ಇದೆ, ಶನಿ ಪ್ರಭಾವ ಹೆಚ್ಚಾಗಿದೆ ಅನ್ನೋರು ಕೂಡ ಈ ರೀತಿ ಮಾಡೋದ್ರಿಂದ ಶನಿ ಪ್ರಭಾವ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಯಾರಿಗೆಲ್ಲ 7.5 ಇದೆ ಅಂಥವರು ಆಂಜನೇಯನ ದೇವಸ್ಥಾನಕ್ಕೆ ತುಳಸಿಯನ್ನು ಕೊಟ್ಟು ಅಲ್ಲೇ ಕೂತ್ಕೊಂಡು ಹನುಮಾನ್ ಚಾಲೀಸ್ ಹೇಳ್ಕೊಂಡು ನೀವು ಅಲ್ಲೇ ಒಂದು ಅರ್ಧ ಗಂಟೆಗಳ ಕಾಲ ಕೂತ್ಕೊಂಡು ಮನೆಗೆ ಬರೋದ್ರಿಂದ ಈ ಶನಿ ದೋಷ ಅನ್ನೋದು 7.5 ಪ್ರಭಾವ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಈ ಸಾರಿ ಬಂದಿರುವಂಥ ಈ ಶನಿವಾರ, ಶನಿ ಅಮಾವಾಸ್ಯೆಯ ದಿನ ಎಲ್ಲರೂ ದಾನಗಳನ್ನು ಮಾಡಿ, ಪೂಜೆಗಳನ್ನು ಮಾಡಿ, ತರ್ಪಣಗಳನ್ನು ಬಿಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.